ಈಗ ಶಿವಕುಮಾರ್ 2 ಖಾತೆ ಇದೆ, 2 ಖಾತೆ ಅದು ದೊಡ್ಡ ಖಾತೆಗಳು. ನೀರಾವರಿ ಬೆಂಗಳೂರು ಏನು ಸಾಮಾನ್ಯನ, ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ. ಮತ್ತು ನೀರಾವರಿದು ಜ್ವಲಂತ ಸಮಸ್ಯೆಗಳಿದ್ದಾವೆ ಮತ್ತು ಭಾಳ ದೊಡ್ಡ ಇಲಾಖೆ. ಇದನ್ನೆಲ್ಲ ಮಾಡೋದಕ್ಕೆ ಸೇಮ್ ಟೈಮಲ್ಲಿ PCC ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕು, ಅದಕ್ಕೆ ಪ್ರೋಗ್ರಾಮ್ ಕೊಡಬೇಕು, ಸಮಯ ಕೊಡಬೇಕು. ಅದಕ್ಕೆ ಅವ್ರಿಗೂ ಗೊತ್ತಿದೆ, ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅದನ್ನು ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಒಂದು ಕೆಲವು ವರ್ಗಗಳು ಈಗ ಲಿಂಗಾಯತರು ಅಧ್ಯಕ್ಷ ಸ್ಥಾನ ಕೇಳ್ತಿದ್ದಾರೆ, OBC ವರ್ಗಕ್ಕೆ ನೀಡಿ ಆವಾಗ ಸಮುದಾಯನೂ ಕೇಳ್ತಾ ಇದ್ದಾರೆ. ಎಲ್ಲ ವರ್ಗಗಳು ಕೇಳೋದು ತಪ್ಪಿಲ್ಲ ನನ್ನ ದೃಷ್ಟಿನಲ್ಲಿ. ಆದರೆ ತೀರ್ಮಾನ ಮಾಡೋರು ಹೈಕಮಾಂಡ್ನವರು. ಅವ್ರಿಗೇನಾಗುತ್ತೆ ಅಂದರೆ, ಈಗ ನಾವು ಯಾವ ಸಮುದಾಯ ನಮ್ಮ ಜೊತೆಯಲ್ಲಿ ನಿಲ್ಲುತ್ತೆ ರಾಜಕೀಯವಾಗಿ, ಪಕ್ಷ ಅಂದರೆ ರಾಜಕೀಯ ತಾನೆ, ಅದನ್ನು ನೋಡ್ತಾರೆ ಅವರು. ನೋಡಿ ಆ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಈಗ ನಾನು 2010ರಲ್ಲಿ ನನ್ನನ್ನು ಅಧ್ಯಕ್ಷನ್ ಮಾಡಿದರು. ನನಗೇ ಗೊತ್ತಿರಲಿಲ್ಲ, ನಾನೇನು ಲಾಬಿನೂ ಮಾಡಲಿಲ್ಲ ಅಥವಾ ನಾನು ಹೋಗಿ ಕೇಳಿರಲಿಲ್ಲ. ಅವರೇ ತೀರ್ಮಾನ ಮಾಡಿದರು. ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಅಧ್ಯಕ್ಷರಿದ್ದರು. ಅವರೇ ತೀರ್ಮಾನ ಮಾಡಿದರು, ನನಗೆ ಜವಾಬ್ದಾರಿ ಕೊಟ್ಟರು. ಹಾಗೆ ಅವೆಲ್ಲ ತೀರ್ಮಾನ ಮಾಡ್ತಾರೆ. ಸರ್, ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ OBC ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಸಮುದಾಯ ಗಟ್ಟಿಯಾಗಿ ನಿಂತಿದೆ. ಈಗ ಅದೇ ಸಮುದಾಯ ಕೊಟ್ಟರೆ ಸರಿ ಅಂತ ತಮ್ಮ ಅಭಿಪ್ರಾಯ? ಇಲ್ಲ, ಅದು ಅವರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆಯಲ್ಲ, ಇಡೀ ದೇಶದಲ್ಲಿ 138 ವರ್ಷ ಪಕ್ಷ ನಡೆಸಿರೋರು, ಅವರಿಗೇನು ಹೊಸ್ತೇನಲ್ಲ ಅದು. ಅದರಿಂದ ಅದು ಇಂಥ ಅಧ್ಯಕ್ಷರುಗಳು ಬದಲಾವಣೆ ಮಾಡೋದು, ಇಂಥ ಮುಖ್ಯಮಂತ್ರಿಗಳು ಮಾಡೋದು, ಅದು ಎಷ್ಟು ಜನ ಮಾಡಿದಾರೋ ಏನೋ ನಿಮಗೆ ಗೊತ್ತಲ್ಲ. ಅದರಿಂದ ಅದೆಲ್ಲ ಏನು ತೊಂದರೆ ಇಲ್ಲ. ಹೈಕಮಾಂಡ್ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಬೋದು. ಗೊತ್ತಿಲ್ಲಪ್ಪ, ನಾನೇನು ಚರ್ಚೆ ಮಾಡಿಲ್ಲ, ವಾತಾವರಣ ಗೊತ್ತಿಲ್ಲ. ನಾವು ಅಲ್ಲಿ ಯಾರು ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾಪನೂ ಮಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಆಗಲಿ ಅಥವಾ ರಾಹುಲ್ ಗಾಂಧಿ ಅವ್ರ ಹತ್ರ ಆಗಲಿ ನಾವೇನು ಪ್ರಸ್ತಾಪನೆ ಹೈಕಮಾಂಡ್ ನಾಯಕರಿಗಿಂತ ಮುಂಚಿತವಾಗಿ ಇಲ್ಲಿನ ರಾಜ್ಯ ನಾಯಕರಿಗೆ ತುಂಬಾ ಈ ವಿಚಾರದಲ್ಲಿ ಆಸಕ್ತಿ ತೋರ್ತಾ ಇದ್ದಾರೆ ಸರ್. ಸಚಿವರಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಅವರು ಗ್ರೌಂಡ್ ರಿಯಾಲಿಟಿ ಅವ್ರಿಗೆ ತಾನೇ ಗೊತ್ತಿರೋದು. ಈಗ ಡೆಲ್ಲಿ ಅವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅಂತಲ್ಲ, ತಿಳ್ಕೊತಾರೆ ಅವರು. ಇಲ್ಲಿಂದ ಯಾರನ್ನೋ ಅಬ್ಸರ್ವರ್ ಕಳಿಸ್ತಾರೆ, ಇಲ್ಲ ನಮ್ಮಗಳ ಇಂಡಿವಿಜುವಲ್ ಆಗಿ ಅಭಿಪ್ರಾಯಗಳನ್ನ ಕೇಳ್ಬೋದು. ಆದರೆ ಈ ಶಾಸಕರುಗಳಿಗೆ ಮತ್ತು ಮುಖಂಡರುಗಳಿಗೆ ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ವ, ಅವರೇ ಕೆಲಸ ಮಾಡೋರು. ಅವರ ಅಭಿಪ್ರಾಯ ನಿಜವಾಗೂ ಕೂಡ ಬೇಕಾಗ್ತದೆ. ಕೆಪಿಸಿಸಿ ಅಧ್ಯಕ್ಷ ಮಾತನಾಡೋ ಸಂದರ್ಭದಲ್ಲಿ ಯಾರು ಕೂಡ ಬಹಿರಂಗವಾಗಿ ಈ ವಿಚಾರವನ್ನು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ರು. ಅದಾಗಿಯೂ ಕೂಡ ರಾಜಣ್ಣ ನೋಟಿಸ್ ಕೊಡ್ತೀವಿ, ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತ ಹೇಳಿದ್ದಾರೆ. ನಾನು ಮಾತಾಡ್ತೇನೆ, ಈ ವಾರ್ನಿಂಗ್ ಎಲ್ಲ ಎದರಲ್ಲ ನಾನು ಅಂತ. ಅದು ಅಧ್ಯಕ್ಷರಿಗೆ ಬಿಟ್ಟಿರೋದು, ಅವರ ವಿವೇಚನೆಗೆ ಬಿಟ್ಟಿರೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಇಂಥ ಸನ್ನಿವೇಶಗಳು ನಾನಿರುವಾಗಲೂ ಬಂದಿತ್ತು. ನನಗೆ ಆದಂಥ ರೀತಿಯಲ್ಲಿ ನಾನು ಅದನ್ನು ಹ್ಯಾಂಡಲ್ ಮಾಡಿದೆ. ಅವರು ಅಧ್ಯಕ್ಷರು ಸಮರ್ಥರಿದ್ದಾರೆ ಮತ್ತು ಅನುಭವ ಇದೆ ಅವ್ರಿಗೆ. ಇಂಥದ್ದನ್ನೆಲ್ಲ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಭಾಳ ಸೂಕ್ಷ್ಮ ಇದೆಲ್ಲ, ವೆರಿ ಸೆನ್ಸಿಟಿವ್ ಇಶ್ಯೂಸ್. ಯಾರಿಗೂ ಹರ್ಟ್ ಆಗ್ದಂಗೆ, ಯಾರಿಗೂ ಪಕ್ಷಕ್ಕೆ ಇದು ಮುಜುಗರ ಆಗ್ದಂಗೆ ಅದನ್ನು ತೀರ್ಮಾನ ಮಾಡೋದು ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಥ್ಯಾಂಕ್ ಯು ಸರ್. ಅಂದರೆ ಆಡಳಿತ ಮತ್ತು ಪಕ್ಷದ ದೃಷ್ಟಿಯಿಂದ ಕಾಲಕಾಲಕ್ಕೆ ಅಧ್ಯಕ್ಷ ಬದಲಾವಣೆ ಸೂಕ್ತ ಅಂತ ಹೇಳ್ತೀರಿ ನೀವು. ಅದು ಹಿಂದಿಂದನೂ ಈಗ ಇತಿಹಾಸ ನೋಡಿ ಅಲ್ಲ, ನಾನೇ ಹೆಚ್ಚು ವರ್ಷಗಳ ಕಾಲ ಇದ್ದವನು. ಅದು ಬಿಟ್ಟರೆ ಎಲ್ಲ 3 ವರ್ಷ 4 ವರ್ಷ ಮಾಡಿದ್ದಾರೆ. ಕೆಲವರು 2 ಸಾರಿ ಮಾಡಿದ್ದಾರೆ. ಆಸ್ಕರ್ ಫರ್ನಾಂಡಿಸು, ಜನಾರ್ದನ್ ಪೂಜಾರಿ ಅವರೆಲ್ಲ 2 ವರ್ಷ 2 ಸಾರಿ ಮಾಡಿದ್ದಾರೆ. ನಾನೊಬ್ಬನೇ 8.5 ವರ್ಷ ಮಾಡಿದವನು. ಆದರೆ ಆ ಸಂದರ್ಭದಲ್ಲಿ ಅನಿವಾರ್ಯತೆ ಇತ್ತು ಅಂತೇಳಿ ನನ್ನನ್ನು ಇಟ್ಟಿದ್ರು. ಈಗ ಅವರು ಬದಲಾಯಿಸಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಬದಲಾಯಿಸ್ತಾರೆ.